ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಜೊನ್ನಳ್ಳಿ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಸಂಬಂಧಪಟ್ಟಂತೆ ಲೋಪಗಳ ಆಗಿವೆ ಅಂತ ಆರೋಪಿಸಿ NDA ನಾಯಕರು, ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ BJP ಮತ್ತು JDSನ ನಾಯಕರು ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಮತ್ತು BJPಯ ಹಿರಿಯ ನಾಯಕ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಮಾತಾಡಿದ್ದಾರೆ. ದೂರನ್ನು ಕೊಟ್ಟಿರುವಂಥದ್ದು BJP ಮತ್ತು JDS NDA ನಿಯೋಗದಿಂದ. ಏನು ನಿಮ್ಮ ಆಗ್ರಹ ಏನು ಮತ್ತು ಅನುಮಾನ ಏನಿದೆ SIR ಬಗ್ಗೆ? ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ಈ ಒಂದು SIR ಎನ್ಯುಮರೇಷನ್ ಡ್ರೈವ್ನಲ್ಲಿ ದುರ್ಬಳಕೆಯನ್ನು ಮಾಡ್ತಿದ್ದಾರೆ. ಎಲ್ಲಿ ಅದನ್ನು ಎನ್ಯುಮರೇಷನ್ ಮಾಡೋಂಗಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ, ಒಂದು ಸಮುದಾಯ ಭವನಗಳಲ್ಲಿ, ಮಸೀದಿಗಳನ್ನು ಅಲ್ಲೇ ಮಾಸಾಗಿ ಎನ್ಯುಮರೇಷನ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ BLOಗಳ ಮೇಲೆ ಏನು ಕ್ರಮ ವಹಿಸದೆ ಕೂತಿರೋದು ಮೊದಲನೇ ತಪ್ಪು. ಎರಡನೇದು, ಈ ಮ್ಯಾಪಿಂಗ್ ಸಂದರ್ಭದಲ್ಲೂ ಸರಿಯಾಗಿ ಮ್ಯಾಪನ್ನು ಮಾಡದಿದ್ದು. ಸೊ ಈ ರೀತಿ ಕೆಲಸಗಳು ನಡೀತಿದೆ. ಕೆಲಸಗಳು ನೋಡಿ ಮತ್ತು ಅಧಿಕಾರವನ್ನು ಸಂಪೂರ್ಣ ದುರ್ಬಳಕೆ ಮಾಡ್ತಿರೋದು, ಮಂತ್ರಿಗಳೇ ಬಾಯಿ ಬಂದಂಗೆ ಮಾತಾಡೋದು, ಎಲೆಕ್ಷನ್ ಕಮಿಷನ್ ಮೇಲೆ ನೇರವಾಗಿ ಆಪಾದನೆ ಮಾಡೋವಂಥದ್ದು, ಈ ರೀತಿ ಬೆದರಿಸೋವಂಥದ್ದು, ದುರ್ಬಳಕೆ ಮಾಡೋವಂಥ ಕೆಲಸಗಳು ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಇನ್ನು ಎಲೆಕ್ಷನ್ ಕಮಿಷನ್ ಅವರು ಆ್ಯಕ್ಷನ್ ತೊಗೊಳ್ಳಿಲ್ಲ. ಅದಕ್ಕಾಗಿ ಆ್ಯಕ್ಷನ್ ತೊಗೊಳ್ಳಿ, ಅವರಿಗೆ ಬಿಸಿ ಮುಟ್ಟಿಸಿ. ಮತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಎನ್ಯುಮರೇಷನ್ ಡ್ರೈವ್ನು ನೋಡಿದ್ರೆ ಭಾಳ ಕನಿಷ್ಠ ಆಗ್ತಿದೆ. ಬರೀ 20% ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ನು, ಫಾರ್ಮ್ ಫಿಲ್ಲಿಂಗ್ 1% ಇಲ್ಲ. ಸೊ ಹಾಗಾಗಿ ದೊಡ್ಡ ಸಮಸ್ಯೆ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಕ್ರಮವನ್ನು ವಹಿಸಿ ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸ ಆಗಲಿ. ಮ್ಯಾಪಿಂಗು ಸರಿಯಾಗಿಲ್ಲ, ಎನ್ಯುಮರೇಷನ್ ಡ್ರೈವು ಸರಿಯಾಗ್ತಿಲ್ಲ. ಮತ್ತು ಮನ ಬಂದಂತೆ ಒಂದೊಂದು ವರ್ಗಕ್ಕೆ ಬೇಕಾದಂಗೆ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ಕೋತಾ ಇದ್ದಾರೆ. ಮತ್ತು ಯಾರಿಲ್ಲ ಅಂದರೆ ಅವ್ರ ಕೈನಲ್ಲೇ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಹೋಗುವಂಥದ್ದು ತಪ್ಪು. ಇದು ಇಂಡಿಪೆಂಡೆಂಟ್ ಬಾಡಿ, ಕಾಂಗ್ರೆಸ್ ಹೆಂಗೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಿರೋದು ಯಾವುದು ಗ್ರೌಂಡಲ್ಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಡಿಯಲ್ಲಿರೋಂಥ ಮೆಷಿನರಿ. ಎಲೆಕ್ಷನ್ ಕಮಿಷನರು ಅವ್ರಿಗೆ ಸೂಚನೆ ಕೊಡ್ತಾರೆ, ಈ ರೀತಿ ಮಾನದಂಡ ಹಾಕಿ ಕೊಡ್ತಾರೆ. ಇಲ್ಲಿ ಸರ್ಕಾರ ನಡೆಸಿರೋದು ಯಾರು? ಇವರು. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಕೊಟ್ಟಂಥ ಜವಾಬ್ದಾರಿನಲ್ಲಿ ಈಗಾಗಲೇ ಕಣ್ಣು ಮುಂದೆನೇ ಕಂಡಿರೋಂಥ ಸಾಕ್ಷಿ. ನಾವೇನು ಸಾಕ್ಷಿ ಇಲ್ಲದೆ ಮಾತಾಡ್ತಿಲ್ಲ, ಸಾಕ್ಷಿ ಇಟ್ಕೊಂಡು ಹೇಳ್ತಾ ಇರೋದು. SIR ಆರಂಭ ಆದಾಗಲೇ ಕೂಡ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿ ಮತ್ತು ಸೇರಿದಂತೆ ಎಲ್ಲ ನಾಯಕರು ಕೂಡ SIR ಬಗ್ಗೆ ಒಂದಿಷ್ಟು ಆತಂಕ ವ್ಯಕ್ತಪಡಿಸಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗ ಹೆಂಗೆ ದುರುಪಯೋಗ ಅಂದ್ರೆ ಅವ್ರಿಗೆ ಏನು ಅನುಕೂಲ ಆಗುತ್ತೆ? ಅದೇ ಹೇಳಿದ್ನಲ್ಲ, ಈಗ ಈ ದೇಶದವ್ರು ಅಲ್ಲದೇದವ್ರನ್ನ ನೋಂದಾಯಿಸುವಂಥ ಪ್ರಯತ್ನ ಮಾಡೋದು. ಈ ಮುಂಚೆ ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಈಗ ಯಾರು ಈ ದೇಶದ ನಾಗರಿಕರಾದವ್ರು ಮಾತ್ರ ಆಗಬೇಕು ಅಂತಲ್ವಾ? ಅವ್ರ ನಾಗರಿಕರಲ್ದವ್ರನ್ನು ನಾಗರಿಕರು ಮಾಡೋಕ್ಕೆ ಏನಾರು ಮಾಡೋದು, ಅಲ್ಲಿ ಸೇರಿಸೋದು, ಇಲ್ಲಿ ಸೇರಿಸೋದು, ಇಲ್ಲಿ ಗೊತ್ತಲ್ಲ ಹೆಸರುಗಳು, ಸ್ಪೆಲ್ಲಿಂಗ್ ಮಿಸ್ಟೇಕು, ಈ ಮಿಸ್ಟೇಕು ಎಲ್ಲ ಏನೇನೋ ಕಾರಣ ಮುಡುಕಿ ಏನೇನೋ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಇನ್ನೊಂದು ಮತ್ತೊಂದು ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ. ಆ ಎಲ್ಲ ಪ್ರಯತ್ನಗಳು ಸರಿ ಇಲ್ಲ, ನ್ಯಾಯಬದ್ಧವಾಗಿರಬೇಕು. ನಾವೇನು ಹೇಳ್ತಾ ಇದ್ದೀವಿ, ಒಬ್ಬ ನಾಗರಿಕನಿಗೆ ಒಂದೇ ಮತ ಇರಬೇಕು, ಅವನು ದೇಶದ ನಾಗರಿಕನಾಗಿರಬೇಕು, ಅವನಿಗೆ ಮಾತ್ರ ಕೊಡಿ. ಎಲ್ಲರೂ ಆಗಿ ಯಾರನ್ನೇ ನಾವು ತೆಗೆದಾಕಿಂತ ಅಲ್ಲ, ಒಬ್ಬ ವ್ಯಕ್ತಿ ಒಂದೇ ಕಡೆ ಮತ ಇರಬೇಕು. 16 ಕಡೆ ಮತ ಮಾಡಿಕೊಂಡಿರೋವಂಥದ್ದು ಈ ದೇಶದಲ್ಲಿ ಅಲ್ಲದೇದವರು ಮತದಾರ ಆಗಿರಬಾರ್ದು. ಅದಕ್ಕೆ ಬೇಕಾಗಿರೋಂಥ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಈ ರೀತಿ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಎಲ್ಲ ರೀತಿ ಪ್ರಯತ್ನವನ್ನು ಮಾಡಿ ಹೇಗಾರನ್ನು ಮಾಡಿ ನೋಂದಾಯಿಸಬೇಕು ಅನ್ನೋಂಥ ಈ ಪ್ರಯತ್ನಗಳು ನೋಡ್ತಾ ಇದ್ದೀರಾ. ಅದನ್ನೇ ಬಯಲಿಗೆಳಿ ಅಂತ ಕೆಲಸ. ಕಾಂಗ್ರೆಸ್ ಹೈಕಮಾಂಡ್ SIR ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಹಿಂದೆಲ್ಲ ಹೇಳಿಕೆ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರೆಲ್ಲ. ಈಗ ಏನು ಹೇಳ್ತೀರಿ ಈ ಮೂಲಕ? ಈಗ ಅದನ್ನೇ ಹೇಳ್ತಿರೋದು, ಒಟ್ಟ ಹೆಂಗಾರ ಮಾಡ್ತಿರೋದನ್ನ SIRನಲ್ಲಿ ಇವಾಗ ಸುಮ್ಮನೆ ಮೇಲ್ನೋಟದಲ್ಲಿ ಆಪಾದನೆ ಮಾಡ್ಕೊಳ್ಳೋದು, ಇಲ್ಲಿ ಸೇರ್ಕೊಳ್ಳೋದು ಹೆಂಗೆ ಸೇರ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಸೇರ್ಕೊಳ್ಳೋಂಥದ್ದು ನ್ಯಾಯಬದ್ಧವಾಗಿರಲಿ, ಕ್ರಮಬದ್ಧವಾಗಿರಲಿ. ದುರುಪಯೋಗ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರು ಅರ್ಹರಿಲ್ಲ ಅವ್ರನ್ನ ಸೇರಿಸೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಜಾ ಮಾಡುವಂಥದ್ದು, ಮಂತ್ರಿಗಳು ಬಾಯಿ ಬಂದಂಗೆ ಹೇಳಿಕೆ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ಕ್ರಮವನ್ನು ವಹಿಸಿ ಅಂತ ಕೇಳಿ. ಯಾರು ಜವಾಬ್ದಾರಿ ವಹಿಸ್ಕೊಳ್ಬೇಕಂದ್ರೆ ಅಥವಾ ಮುಖ್ಯಮಂತ್ರಿನೋ ಅಥವಾ ಏನು ಸರ್ಕಾರನೋ, ಕಾಂಗ್ರೆಸ್ ಅಥವಾ ಎಲೆಕ್ಷನ್ ಕಮಿಷನ್ಗೆ? ಅದಕ್ಕೆ ಇನ್ನೇನು ಸರ್ಕಾರದಿಂದ ನಾವೇನು ಬಯಸೋಕ್ಕಲ್ಲ ಕ್ರಮ. ಹಾಗಾಗಿ ಎಲೆಕ್ಷನ್ ಕಮಿಷನ್, ಇದಕ್ಕೆ ಎಲೆಕ್ಷನ್ ಕಮಿಷನ್ ಅವರಿಗೆ ಈ ರೀತಿ ಕ್ರಮವನ್ನು ತೊಗೊಳ್ಳೋಕೆ ಅವ್ರಿಗೆ ಅಧಿಕಾರ ಇದೆ, ಕ್ರಮವನ್ನು ತಗೊಳ್ಳಿ ಅಂತ ಹೇಳ್ತೀನಿ. SIR ಲೋಪದ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ NDA ನಾಯಕರು ದೂರನ್ನು ಕೊಟ್ಟ ಬಳಿಕ JDSನ ವಿಧಾನ ಪರಿಷತ್ ಸದಸ್ಯ ಮತ್ತು ಹಿರಿಯ ನಾಯಕ SL ಭೋಜೇಗೌಡ ಅವರು ದ ಫೆಡರಲ್ ಕರ್ನಾಟಕದ ಜೊತೆ ಮಾತಾಡಿದ್ದಾರೆ. ಏನು ದೂರು ಮತ್ತು ಏನು ನಿಮ್ಮ ಒಂದು ಆಕ್ಷೇಪ? ಸರ್, SIR ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರೋಸೆಸ್. ಎಲೆಕ್ಟ್ರಲ್ ರೋಲು ಆವಾಗ ಅಪ್ಡೇಟ್ ಆಗಬೇಕಾಗ್ತದೆ. ಎಲೆಕ್ಟ್ರಲ್ ರೂಲ್ ಅಪ್ಡೇಟ್ ಆಗೋಕ್ಕೋಸ್ಕರ
ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸ ಸ್ವಾಗತಾರ್ಹ, ಅದರ ಎರಡನೇ ಮಾತಿಲ್ಲ. ಮೊನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಯಲ್ಲಿ ಆದಂಥ ಒಂದು ಅವಾಂತರ, ಬಿ ಎಲ್ ಒಗಳು ಮತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಒಂದು ಕಲ್ಯಾಣ ಮಂಟಪದಲ್ಲಿ ಜನಗಳನ್ನು ಇಂಟರ್ವ್ಯೂ ಮಾಡ್ತಕ್ಕಂಥದ್ದು, ಅಲ್ಲಿ ಎಲೆಕ್ಟ್ರಲ್ ಫಾರ್ಮ್ಗಳಿಗೆ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? SIR ಮಾಡಿರ್ತಕ್ಕಂಥ ಪರ್ಪಸ್ ಏನಂದರೆ ಬಿ ಎಲ್ ಒಗಳು ಅವರ ವೋಟರ್ಸ ಮನೆ ಬಾಗಿಲಿಗೆ ಹೋಗಬೇಕು, ಅಲ್ಲಿ ಯಾರ್ಯಾರಿದ್ದಾರೆ ಆ ಮನೆಯಲ್ಲಿ ಅವ್ರ ನಿಜವಾದ ವೋಟರ್ಸು ಹೌದೋ ಇಲ್ವೋ ಅಂತೇಳಿ ನಾವು ವೆರಿಫೈ ಮಾಡಿ ಆ ರೀತಿ ಮಾಡ್ತಾರೋ ಉದ್ದೇಶ ಅನಿಸುತ್ತೆ ಸರ್. ಆವಾಗ ಮಾಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಲ್ಲ ನಾವು, ಯಾವುದು ಕಳ್ಳ ವೋಟರ್ಸ್ನ ಪ್ರಿಪೇರ್ ಮಾಡೋಂಥದ್ದು. ಆ ರೀತಿ ಕಲ್ಯಾಣ ಮಂಟಪದಲ್ಲಿ ಮಾಡಿದರೆ ಕಳ್ಳ ವೋಟರ್ ಪ್ರಿಪೇರ್ ಮಾಡ್ತಕ್ಕಂಥ ಜಾಗ ಹೌದೋ ಅಲ್ಲ ಅಂತ ಹೇಳ್ಬೋದಲ್ಲ. ಚುನಾವಣಾ ಆಯೋಗ ಮತ್ತು ಚುನಾವಣಾ ಅಧಿಕಾರಿಗಳ ಅಂಡರಲ್ಲಿ ಬರುವಂಥದ್ದು. ಸೊ ಹಂಗಾರೆ ಅದು ಹಾಗಿದ್ರೆ ನೋಡಿ, ನಾನು ಒಂದು ಹೇಳಿದು, ಇಂಥದ್ದೆಲ್ಲ ಅನಾಹುತಗಳಾಗ್ತಾ ಇದೆ. ನಾಳೆ ಯಾರ್ಯಾರು ಕಳ್ಳ ವೋಟರ್ ಇದ್ದರು, ಇಲ್ಲದೇ ಇದ್ದರು, ಇಲ್ಲಿ ರಾಜ್ಯಕ್ಕೆ ಸಂಬಂಧಪಡದೇ ಇದ್ದರು, ಆಮೇಲೆ ಬೇರೆ ಬೇರೆಯವರು ಎಲ್ಲರೂ ಕೂಡ ಮತದಾರರಾಗಿ ಈಗೇನಾಗಿದೆ ಅದನ್ನು ತಪ್ಸೋಕ್ಕೋಸ್ಕರನೇ SIR ಮಾಡ್ತಾ ಇರ್ತಕ್ಕಂಥದ್ದು. ವೆರಿ ಪರ್ಪಸ್ಸು ಸರ್ವೇ ಆಗಲ್ಲ. ಹಂಗೆ ಆ ರೀತಿ ವಿಡಿಯೋ ತೋರಿಸಿದ ಮೇಲೂ ಕೂಡ ಅಲ್ಲಿಂದ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಾಗಲಿ, ಅಲ್ಲಿಂದ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳಾಗಲಿ ಇವತ್ತವರೆಗೂ ಕ್ರಮ ಮಾಡಿಲ್ಲ ಯಾರ ಮೇಲೆ, ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಲ್ಲ. ನಿಮ್ಗೆ ಯಾರು ಅನುಮಾನ ಯಾರು ನೋಡಿ, ಶಾಸಕರ ಅಥವಾ ಇಲ್ಲಿ ರೂಲಿಂಗ್ ಪಾರ್ಟಿ ಇದೆ. ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ. ನಾವು ಅವ್ರು ಇದ್ದು ಮಾಡಿದ್ದಾರೆ ಅಂದರೆ ಅವ್ರಿಗೆ ಇಲ್ಲೇ ಇರ್ಬೋದು, ಅವ್ರ ಹಿಂಬಾಲಕರು ಮಾಡಿರ್ಬೋದು, ಅಥವಾ ಅವ್ರಿಗೆ ಅವರ ಒಂದು ಸಪೋರ್ಟ್ ಇಲ್ಲೇ ಆ ರೀತಿ ಕಲ್ಯಾಣ ಮಂಟಪದಲ್ಲಿ ಒಬ್ಬರು ಬಿ ಎಲ್ ಹೋಗಿ ಕೂರ್ತಾನೆ ಅಂತ ಹೇಳಿ, ಒಬ್ಬ ಮೇಷ್ಟ್ರು, ಆರ್ಡಿನರಿ ಮೇಷ್ಟ್ರು ಅವ್ರು ಹೋಗಿ ಕೂತು ಅಷ್ಟು ಧೈರ್ಯ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದ್ರ ಹಿಂದೆ ಭಾಳ ಹುನ್ನಾರ, ಒಳ್ಳೆ ಈ ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಇದ್ದೇ ಇರ್ತಾರೆ. ಅದಕ್ಕೆ ಯಾರೇ ಇರಲಿ, ಅದು ನಾನು ಮಾಡಲಿ ಇನ್ನೊಬ್ಬ ಮಾಡಲಿ, ಈ ಥರದ್ದೆಲ್ಲ ಎಲೆಕ್ಟ್ರಲ್ ರೋಲ್ ಮಾಡ್ತಕ್ಕಂಥ ವಿಚಾರದಲ್ಲಿ ಚುನಾವಣಾ ಅಧಿಕಾರಿಗಳು ತಡೆಗಟ್ಟಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಅದನ್ನು ಇನ್ನು ಇದೇ ರೀತಿ ಬೇರೆ ಬೇರೆ ಎಲ್ಲೂ ಕೂಡ ಆಗಬಾರ್ದು. ಇಡೀ ರಾಜ್ಯದಲ್ಲಿ ಈ SIR ಅಂತ ಮಾಡ್ತಕ್ಕಂಥ ಒಂದು ಪರ್ಪಸ್ ಇದೆಯಲ್ಲ, ಆ ಪರ್ಪಸ್ ಸರ್ವೇ ಆಗಬೇಕು ಮತ್ತು ಅರ್ಹ ಮತದಾರರ ಪಟ್ಟಿ ಆಚೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಹಾಗಾಗಿ NDA ಪಾರ್ಟಿಯವರು ನಾವು ಬಂದು ಇವತ್ತು ಒಂದು ಮೆಮೊರಾಂಡಮನ್ನು ಎಲೆಕ್ಷನ್ ಆಫೀಸರಿಗೆ ಕೊಡ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ಇತ್ತೀಚೆಗೆ ಪ್ರದೀಪ್ ಈಶ್ವರರು ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, BLO ಡ್ಯೂಟಿಗೆ ಹಾಕಿರ್ತಕ್ಕಂಥ ನಮ್ಮ ಶಿಕ್ಷಕರು, ಶಾಲೆಗಳು ಪ್ರಾರಂಭ ಆಗಿದೆ. ಶಾಲೆ ಡ್ಯೂಟಿ ಅವರ್ಸಲ್ಲಿ ಅವರು BLO ಡ್ಯೂಟಿ ಮಾಡಬೇಕು, ಇಲ್ಲ ಮಕ್ಕಳಿಗೆ ಪಾಠ ಕಲಿಸ್ಬೇಕು, ಇಲ್ಲ ಇದು ಮಾಡಿ. ಎರಡೂ ಕೆಲಸ ಹೆಂಗೆ ಮಾಡ್ತಾರೆ? ಆಯಿತು, ಬೆಳಿಗ್ಗೆ 10 ಗಂಟೆಗೆ ಹೋದರೆ ಯಾರು ವೋಟರ್ ಸಿಕ್ಕಲ್ಲ. 6 ಗಂಟೆಗೆ 7 ಗಂಟೆಗೆ ಹೋಗಬೇಕಾಗುತ್ತೆ. 7 ಗಂಟೆಗೆ ಹೋದರೆ 6 ಗಂಟೆಗೆ ಹೋದರೆ ಮನೆ ಕೆಲಸದಲ್ಲಿ ಅವ್ರು ಬಿಜಿ ಇರ್ತಾರೆ. ನಿಮ್ಮ ಟೀಚರ್ನ ಬಳಸ್ಕೊಂಡಿದ್ದೆ ತಪ್ಪು ಹೇಳ್ತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಟೀಚರ್ನ ಬಳಕೆ ಮಾಡಿ. ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ನೌಕರರು ಅವೈಲಬಿಲಿಟಿ ಇದ್ದಾರಲ್ಲ, ಅವ್ರನ್ನ ಬಳಸ್ಕೊಂಡ್ರೆ ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಯಾವುದು ಕೂಡ ತೊಂದರೆ ಆಗದಂಥ ಡಿಪಾರ್ಟ್ಮೆಂಟ್ಗಳು ಕೆಲವಿದ್ದಾವೆ. ಅಂಥ ಡಿಪಾರ್ಟ್ಮೆಂಟ್ಗಳು ಯಾಕೆ ನೀವು ಬಳಸ್ಕೊಳ್ಳಿ, ಸಂಪೂರ್ಣ ಬಳಸ್ಕೊಂಡು ನಿಮಗೆ ಸ್ಕೇರ್ಸಿಟಿ ಬರ್ತದೆ ಅಂದರೆ ಆಗ ನೀವು ಟೀಚರ್ಗಳನ್ನ ಎರಡನೇ ಆಪ್ಷನ್ ಆಗಿ ತಗೊಳ್ಳಿ. ಒಂದು, ಆಮೇಲೆ ಅವರು ಆಫೀಸ್ ಅವರ್ಸ ಬಿಟ್ಟು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ರಿನಮಿನೇಷನ್ ಏನು ಕೊಡ್ತೀರಿ? ಕೊಡ್ತೀರಾ ಅಥವಾ ಪ್ರಾಪರ್ ರಿನಮಿನೇಷನ್? ಇವತ್ತವರೆಗೂ ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಅವರು ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಶಿಕ್ಷಕರು. ಆ ಒತ್ತಡದ ಪರಿಣಾಮ ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಆಗ್ತದೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. SIR ಆಮೇಲೆ 2 ತಿಂಗಳಿಗೆ ಒಳಗಡೆ ಈ ಕೆಲಸ ಒಂದು ಇದು ಬರ್ತದೆ ಅಂತೇಳಿ, ಕರಡು ಬರ್ತದೆ ಅಂತ ಹೇಳಿದ್ರಿ. 2 ತಿಂಗಳೊಳಗಡೆ ಎಷ್ಟು ಒಬ್ಬ BLO 2 ತಿಂಗಳಲ್ಲಿ ಅವರೆಲ್ಲ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಒಂದು ಮ್ಯಾಕ್ಸಿಮಮ್ ಒಂದು 500 ವೋಟರ್ಸ್ನ ಮಾಡ್ಬೋದು ಸರ್ ಒಂದು ವಾರ್ಡಲ್ಲಿ ಅಂತಾರೆ. ಕೆಲವು 1000 ವೋಟ್ ಇರೋ ವಾರ್ಡನ್ನು ಕೊಟ್ಟಿದ್ರಿ, ಆ ವಾರ್ಡ್ ಕೊಟ್ಟಿದ್ರಿ, ಒಬ್ಬ BLO ಕೈಲಿ ಆಗಲ್ಲ, 2 BLO ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಭೋಜೇಗೌಡರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ SIR ಸಂಬಂಧಪಟ್ಟಂತೆ ಇದೆಯಲ್ವಾ, SIR ಲೋಪದ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.